ನಮಸ್ತೆ, ನಾನು ರವಿಹಂಜ್. ಈ ದಿನ ಭಾರತವನ್ನು ಅತ್ಯಂತ ಹೆಚ್ಚು ಕಾಡುತ್ತಿರತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಜಾತಿ. ವಿಶ್ವದಲ್ಲಿ ಎಲ್ಲಿಯೇ ಒಬ್ಬ ಭಾರತೀಯ ಏನೋ ಒಂದು ಸಾಧನೆಯನ್ನು ಮಾಡಿದರೆ, ಅದು ಖ್ಯಾತಿಯೋ ಅಥವಾ ಕುಖ್ಯಾತಿಯೋ ಮಾಡಿದಾಗ ಮರುದಿನ ಅತ್ಯಂತ ಹೆಚ್ಚು ಸರ್ಚ್ ಹುಡುಕಾಟ ಗೂಗಲ್ನಲ್ಲಿ ದಾಖಲೆಯಾಗುವುದು ಏನಪ್ಪ ಅಂದರೆ ಆ ವ್ಯಕ್ತಿಯ ಜಾತಿ. ಒಂದು ಒಳ್ಳೆಯ ಸಿನಿಮಾದ ಹೊಸ ಹೀರೋ ಬಂದ ಅಂದರೆ, ಅಥವಾ ಒಬ್ಬ ಹೊಸ ನಟಿ ಬಂದಳು ಅಂದರೆ, ಅಥವಾ ಒಲಿಂಪಿಕ್ಸ್ ಪಂದ್ಯಾವಳಿಗಳಲ್ಲಿ ಒಂದು ಮೆಡಲ್ ಸಿಕ್ತು ಅಂದರೆ ಮರುದಿನ ಗೂಗಲ್ನಲ್ಲಿ ಅತ್ಯಂತ ಹೆಚ್ಚಿನ ಹುಡುಕಾಟ ನಡೆಸಿದ ದಾಖಲೆ ಸೃಷ್ಟಿಯಾಗುವುದು ಆತನ ಜಾತಿ ಯಾವುದು ಒಂದು. ಹಾಗಾಗಿ ಈಗ ಈ 21ನೇ ಶತಮಾನದಲ್ಲಿ ಭಾರತದಲ್ಲಿ ಅತ್ಯಂತ ಜನನಿಬಿಡ ದೇಶ, ಅಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಅಲ್ಲಿ ಏನು ಹುಡುಕಾಟ ನಡೆದರೂ ಅದೊಂದು ಭಾರತೀಯ ದಾಖಲೆ ಅಲ್ಲ, ವಿಶ್ವ ದಾಖಲೆಯಾಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಏನು ಹುಡುಕಿದ್ರೂ ಅದೊಂದು ವಿಶ್ವ ದಾಖಲೆಯಾಗಿ ಗೂಗಲ್ನಲ್ಲಿ ದಾಖಲೆ ಆಗ್ತಾ ಇದೆ. ಹೀಗಿರುವಾಗ ಇಂದು ಜಾತಿ ಅನ್ನೋದು 21ನೇ ಶತಮಾನದಲ್ಲಿ ಇಷ್ಟೊಂದು ಅನಿವಾರ್ಯವಾಗಿರುವಾಗ ನಮ್ಮ ಬಸವಣ್ಣನು ನಿಜಕ್ಕೂ ಬ್ರಾಹ್ಮಣನಾಗಿದ್ದನೇ? ಆತನ ಕುಲ ಯಾವುದು? ಆತನ ಜಾತಿ ನಿಜಕ್ಕೂ ಬ್ರಾಹ್ಮಣ ಜಾತಿಯಾಗಿತ್ತೆ ಅನ್ನುವುದನ್ನು ನಾವೀಗ ಒಬ್ಬ ತಹಸೀಲ್ದಾರ್ ಹೇಗೆ ಒಂದು ಜಾತಿ ಪತ್ರದ ಅಪ್ಲಿಕೇಶನ್ ಬಂದಾಗ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಸರ್ಟಿಫಿಕೇಟನ್ನು ಕೊಡ್ತಾರೋ ಆ ರೀತಿಯಾಗಿ ಇರುವ ಬಸವಣ್ಣನ ಚಾರಿತ್ರಿಕ ದಾಖಲೆಗಳು, ಪುರಾಣಗಳು ಇವುಗಳನ್ನು ವಿಶ್ಲೇಷಿಸಿ ನಾವು ಆತನಿಗೆ ಒಂದು ಜಾತಿ ಪತ್ರವನ್ನು ಕೊಡೋಣ. ಅದಕ್ಕೆ ಪೂರಕವಾಗಿ ಅವನಿಗೆ ಜಾತಿ ಪ್ರಮಾಣ ಪತ್ರ ಒದಗಿಸೋದಕ್ಕೆ ನಮ್ಮಲ್ಲಿ ಬಸವರಾಜದೇವರ ರಗಳೆ, ಬಸವ ಪುರಾಣ ಮತ್ತು ನಮ್ಮ ಗೆಜೆಟಿಯರ್ಸ್, ಕರ್ನಾಟಕ ಸರ್ಕಾರದ ಗೆಜೆಟಿಯರ್ ಇದ್ದಾವೆ. ಅದಲ್ಲದೆ ಆತನ ಕುರಿತಾದ ಶಿಲಾಶಾಸನಗಳೂ ಇದ್ದಾವೆ. ಈ ಎಲ್ಲ ಆಕರಗಳ ಹಿನ್ನೆಲೆಯಲ್ಲಿ ನಾವು ಆತನಿಗೆ ಈ ದಿನ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಡೋಣ. ಮೊದಲಿಗೆ TS ವೆಂಕಣ್ಣಯ್ಯನವರು ಏನು ಹೇಳ್ತಾರೆ ಅಂದರೆ, ಅವರು ಸಂಪಾದಿಸಿರ್ತಕ್ಕಂಥ ಹರಿಹರ ಕವಿಯ ಬಸವರಾಜದೇವರ ರಗಳೆ. ಆದರೆ ಪೀಠಿಕೆಯಲ್ಲಿ ವೆಂಕಣ್ಣಯ್ಯನವರು ಪಾಲ್ಕುರಿಕೆ ಸೋಮನಾಥನಿಗಿಂತ ಒಂದೆರಡು ತಲೆಮಾರು ಹಿಂದಿನವನಾದ ಹರಿಹರನು ಹೆಚ್ಚು ಪ್ರಾಚೀನ ಎನಿಸಿಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಸೋಮನಾಥನ ಬಸವ ಪುರಾಣಕ್ಕಿಂತ ಹರಿಹರನ ಬಸವರಾಜದೇವರ ರಗಳೆಯು ಹೆಚ್ಚು ಪ್ರಾಚೀನವಾಗಿದೆ. ಈ ಹಿನ್ನೆಲೆಯಲ್ಲಿ ಬಸವರಾಜದೇವರ ರಗಳೆಗೆ ಹೆಚ್ಚು ಪ್ರಾಚೀನತೆ ಇದೆ ಅಂತ ಅವರು ಹಿರಿಯರಾದಂಥ ವೆಂಕಣ್ಣಯ್ಯನವರು ಹೇಳಿರುವ ಕಾರಣ ನಾವು ಬಸವರಾಜದೇವರ ರಗಳೆಯನ್ನು ಗಮನಿಸೋಣ. ಷಣ್ಮುಖನಿಗೆ ಪ್ರಸಾದ ಕೊಡುವುದನ್ನು ಮರೆತು ವೃಷಭನೆನ್ನುವ ಗಣನನ್ನು ಶಿವನು ಬಸವನಾಗಿ ಭೂಮಿಯಲ್ಲಿ ಜನಿಸಿ ಶಿವಭಕ್ತ ಜಂಗಮರಿಗೆ ಪ್ರಸಾದ ವಿನಿಯೋಗಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಕೈಲಾಸಕ್ಕೆ ಹಿಂದಿರುಗು ಅಂತ ಒಂದು ಶಾಪವನ್ನು ಕೊಡ್ತಾನೆ. ಹೀಗೆ ವೃಷಭನು ಬಸವನಾಗಿ ಬಾಗೇವಾಡಿ ಅಗ್ರಹಾರದ ವಿಪ್ರಸಂತಾನದಿಂದಿಡಿರ್ಪ ಶಿವಪುರಾಣಾಗಮ ಕುಲಂಗಳಿಂದೆಸದಿರ್ಪ ಶಿವಶಾಸ್ತ್ರ ಘೋಷ ಸಂಗೀತದಿಂದಿಡಿದಿರ್ಪ ಅಗ್ರೇಶ್ವರಂ ಕಮ್ಮೇ ಕುಲದಿಂದೇ ಮೆರೆದಿರ್ಪ ವಿಪ್ರ ನಿರ್ಪಂ ಮಾದಿರಾಜನ ಪತ್ನಿ ಮಾದಲಾಂಬೆಯ ಗರ್ಭದಲ್ಲಿ ಜನ್ಮವೆತ್ತಿ ಜಂಗಮ ಸೇವೆಯ ಕೈಗೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲಿಕ್ಕೆ ಅನುವಾದನು ಅಂತ ಈ ರಗಳೆಯ ಸಂಕ್ಷಿಪ್ತ ಸಾರ ಹೇಳ್ತಾ ಇದೆ. ಹೀಗೆ ಬಸವಣ್ಣನಂತೆಯೇ ರೇಣುಕಾ, ನಂಬಿಯಣ್ಣ, ಮಹಾದೇವಿಯಕ್ಕರವು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಜನ್ಮವೆತ್ತಿದರು ಎಂಬ ಪೌರಾಣಿಕ ಕಥೆಗಳು ಈ ರಗಳೆಯಂತೆಯೇ ರಚಿತವಾಗಿರೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಈ ಕಥನವು ಅತ್ಯಂತ ಕಾಲ್ಪನಿಕವೂ ರೋಚಕವೂ ಮತ್ತು ಪವಾಡ ಮಹಿಮೆಯನ್ನೂ ಒಳಗೊಂಡ ಅನೇಕ ಪುರಾಣ ಪುಣ್ಯಕಥೆಗಳ ರೂಪದಲ್ಲಿಯೇ ಇದ್ದಾವೆ. ನೀವು ಪುರಾಣಗಳನ್ನು ಕೇಳಿದ್ದೀರೋ ಇಲ್ವೋ? ನಾನು ದಾವಣಗೆರೆಯಲ್ಲಿ ಬಾಲ್ಯದಲ್ಲಿ ಸಾಕಷ್ಟು ಪುರಾಣಗಳನ್ನು, ಯಾಕಂದರೆ ನಮಗೆಲ್ಲ ಅವಾಗ ಸಿನಿಮಾ ನೋಡಲಿಕ್ಕೆ, ನಾಟಕ ನೋಡಲಿಕ್ಕೆ ದುಡ್ಡು ಸಿಗ್ತಾ ಇರಲಿಲ್ಲ. ಫ್ರೀಯಾಗಿ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಸಿಗ್ತಾ ಇದ್ದಿದ್ದು ನಮ್ಮ ಅಜ್ಜಿ ಜೊತೆಗೆ ಈ ಪುರಾಣಗಳನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೆ. ಈ ಪುರಾಣಗಳು ತುಂಬ ಅತ್ಯಂತ ರೋಚಕವಾಗಿ ಇವುಗಳನ್ನು ಹೇಳ್ತಕ್ಕಂಥ, ಪ್ರವಚನವನ್ನು ಮಾಡ್ತಕ್ಕಂಥ ಸಾಕಷ್ಟು ಜನ ಶಾಸ್ತ್ರಿಗಳು ಬರ್ತಾಯಿದ್ರು ದಾವಣಗೆರೆಗೆ. ಇದರಲ್ಲಿ ಮಾತೆ ಮಹಾದೇವಿಯೂ ಒಬ್ಬರು, ಅವರೂ ಪುರಾಣ ಪ್ರವಚನವನ್ನು ಮಾಡ್ತಾಯಿದ್ರು. ಅವರ ಪುರಾಣ ಪ್ರವಚನವನ್ನೂ ನಾನು ಕೇಳಿದ್ದೇನೆ. ಇರಲಿ, ಇದು ಒಂದು ಉಪಸಂಹಾರ ಅಂತ ಮತ್ತೆ ಎಲ್ಲೆಲ್ಲಿಗೂ ಹೋಗೋದು ಬೇಡ. ಈ ರೀತಿಯ ಈ ರೋಚಕತೆ ಇದನ್ನೆಲ್ಲ ಇರತಕ್ಕಂಥ ಈ ತಂತ್ರ ಏನಿದೆ, ಈ ಕತೆ ಹೆಣಿತಕ್ಕಂಥ ತಂತ್ರ, ಅದು
ಆಗಷ್ಟೇ ಅಲ್ಲ, ಈಗಲೂ ಸಾಕಷ್ಟು ಪುರಾಣಗಳಲ್ಲಿ, ಪೌರಾಣಿಕ ನಾಟಕಗಳಲ್ಲಿ, ನೀವು ಸಿನಿಮಾಗಳಲ್ಲಿ ಸಹ ಇದನ್ನು ಒಂದು ನೋಡಬಹುದು. ಅಂತಹ ಒಂದು ಜನಪ್ರಿಯ ಕನ್ನಡ ಮಾದರಿಯನ್ನು ನಮ್ಮ ಹರಿಹರ ಕವಿಯು ಹಾಕಿಕೊಟ್ಟಿದ್ದಾನೆ ಅಂತ ನಾವು ಹೇಳ್ಬೋದು. ಇದೊಂದು ಸಿದ್ಧ ಮಾದರಿಯ ತಂತ್ರವನ್ನು ಆತ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹಾಕಿಕೊಟ್ಟಿದ್ದಾನೆ. ಇನ್ನು ಈ ಹರಿಹರನು ಏನಪ್ಪ ಅಂದರೆ, ಈತ ಬಸವಣ್ಣನವನ್ನು ಆವಾಹಿಸಿಕೊಂಡು ಬಿಟ್ಟಿದ್ದ. ಹೆಚ್ಚು ಬಸವಣ್ಣನ ಹುಚ್ಚು ಅಭಿಮಾನದಲ್ಲಿ ತೇಲಿ ಹೋಗ್ಬಿಟ್ಟಿದ್ದ. ಯಾಕಪ್ಪ ಅಂದರೆ, ಹರಿಹರನು ಬಸವನ ಕಥನವನ್ನು ರೋಚಕತೆಯಿಂದ, ಅವನು ಎಷ್ಟು ರೋಚಕತೆಯಿಂದ ಅದನ್ನು ರಚಿಸಿದ್ದಾನೆ ಅಂದರೆ, ಬಸವಣ್ಣನ ಪಂಥವನ್ನೇ ಹರಿಹರನು ಪಾಲಿಸುತ್ತಿದ್ದರು. ಬಸವಣ್ಣನು ತನ್ನಂತೆಯೇ ಕಾರಣಿಕ ಆಗಿದ್ದ ಅನ್ನೋ ಒಂದು ಕಾರಣಕ್ಕೆ ಈತನು ಕಾರಣಿಕನಾದ, ಅಂದರೆ ಲೆಕ್ಕ ಬರಿತಾ ಇದ್ದ ಈತನು. ಅದೊಂದು ಕಾಯಕ ಪ್ರೇಮ ಅಂತ ಅವಾಗ ಅವರಿಗೆ ಇತ್ತು. ಬಟ್ ಈಗ ಇದು ಜಾತಿ ಪ್ರೇಮ ಅಂತ ಆಗೋಗ್ಬಿಟ್ಟಿದೆ. ಸೊ ನೋಡಿರ್ಬೋದು, ಈಗ ನಮ್ಮ ಜಾತಿಯವನು. ನಾನು ಮೊನ್ನೆ ನಮ್ಮ ಸ್ನೇಹಿತರು ಒಬ್ಬರು ಏನೋ ಒಂದು ಒಳ್ಳೆಯ ಒಂದು ಹುದ್ದೆಗೆ ಪ್ರಮೋಷನ್ ಸಿಕ್ತವ್ರಿಗೆ, ನಮ್ಮರೊಬ್ಬರು ಇದ್ದಾರಲ್ಲಪ್ಪ ಅಂತ ಅಂದೆ. ಸರ್ ನೀವು ನಮ್ಮ ನಾಯಕರ ನೀವು ಅಂತ ಒಬ್ಬರು ಕೇಳಿದ್ರು ನನ್ನ. ಇಲ್ಲಪ್ಪ, ನನ್ನ ಸ್ನೇಹಿತರನ್ನೆಲ್ಲ ನನ್ನವರು ಅಂತ ಅಂದ್ಕೊಳ್ತೀನಿ ಅಂತ ನನಗೆ ಆ ಒಂದು ಪರಿಕಲ್ಪನೆ ಇರಲಿಲ್ಲ. ಈಗ ನಮ್ಮವರು ಅಂತಂದರೆ ಅವರು ನಮ್ಮ ಜಾತಿಯವರೇ ಆಗಿರಬೇಕು ಅಂತಕ್ಕಂಥ ಒಂದು ಮೌಢ್ಯ 21ನೇ ಶತಮಾನದ ಭಾರತದಲ್ಲಿ ತುಂಬಿದೆ. ಈ ಕಾರಣಕ್ಕಾಗಿ ಆದರೂ ನಾವು ಬಸವಣ್ಣನಿಗೆ ಒಂದು ಅತಿ ತ್ವರಿತವಾಗಿ ಆತನಿಗೆ ಒಂದು ಜಾತಿ ಪ್ರಮಾಣವನ್ನು ಪ್ರಮಾಣ ಪತ್ರವನ್ನು ಕೊಡಲೇಬೇಕು. ಇರಲಿ, ಆಗಿನ ಕಾಯಕ ಪ್ರೇಮವನ್ನು ಹೊಂದಿದ್ದ ಹರಿಹರ ತನ್ನಂತೆಯೇ ಲೆಕ್ಕಸ್ಥನಾಗಿದ್ದ ಬಸವಣ್ಣನ ಆವಾಹಿಸಿಕೊಂಡು ಮುಂದೆ ಬಸವಣ್ಣ ಕರ್ಣಿಕ ಕೆಲಸವನ್ನು ಬಿಟ್ಟುಬಿಡ್ತಾನೆ. ಅವನು ಬಿಟ್ಟ ಅಂತ ಈತನೂ ಕರ್ಣಿಕ ಕೆಲಸವನ್ನು ತೊರೆದಿದ್ದ. ಹೀಗೆ ಬಸವಣ್ಣ ವಚನಗಳನ್ನು ರಚಿಸಿದ್ದ ಅಂತ ಹರಿಹರ ರಗಳೆಗಳನ್ನು ರಚಿಸ್ತಾ ಇದ್ದ. ಬಸವಣ್ಣ ತನ್ನ ಅಳಿಯ ಚನ್ನಬಸವಣ್ಣನನ್ನು ಅವನ ವ್ಯಕ್ತಿತ್ವವನ್ನು ರೂಪಿಸಿ ಆತನನ್ನೊಬ್ಬ ಅತ್ಯುನ್ನತ ಶಿವಶರಣನನ್ನಾಗಿಸಿ ಆತ ಕರ್ಣಹಸಿಗೆ ಮುಂತಾದ ವೀರಶೈವ ಧರ್ಮ ಗ್ರಂಥಗಳು ಅನ್ನಿಸಿಕೊಳ್ಳತಕ್ಕಂಥ ಗ್ರಂಥಗಳ ರಚನೆಯನ್ನು ಮಾಡುವ ಮಟ್ಟಕ್ಕೆ ಆತನನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದ. ಇದನ್ನೇ ಆವಾಹಿಸಿಕೊಂಡ ಹರಿಹರ ತನ್ನ ಅಳಿಯ ರಾಘವಾಂಕನನ್ನು ಅವನಿಗೂ ಈ ರೀತಿಯ ಒಂದು ಬಸವಣ್ಣನಂತೆಯೇ ಕೋಚಿಂಗ್ ಕೊಟ್ಟು ಆತನನ್ನು ಪ್ರೋತ್ಸಾಹಿಸಿ ಬೆಳೆಸಿ ಆತನನ್ನು ಒಬ್ಬ ಅತ್ಯುತ್ತಮ ಸಾಹಿತಿಯನ್ನಾಗಿ ಮಾಡಿದ್ದ ಅನ್ನುವುದು ಇಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ಆವಾಹಿಸಿಕೊಂಡಾಗ ನಮ್ಮ ಬಸವಣ್ಣ ಯಾರಾಗಿರಬೇಕು, ಆತ ಒಂದು ಉತ್ತಮ ಕುಲಸ್ಥನಾಗಿರಬೇಕು ಅನ್ನೋ ಒಂದು ಪರಿಕಲ್ಪನೆ ಹರಿಹರನಿಗೆ ಬಂತು. ಆ ಒಂದು ಉತ್ತಮ ಕುಲಸ್ಥರು ಯಾರಾಗಿದ್ದರು, ಅವನು ಬ್ರಾಹ್ಮಣನಾಗಿರಬೇಕು. ಹಾಗಾಗಿ ಆತನ ವಿಪ್ರನನ್ನಾಗಿಸಿ ಅವನ್ನ ವೀರಶೈವಕ್ಕೆ ತಗೊಂಡ್ಬಿಡೋಣ. ಆಗೇನಾಗುತ್ತೆ, ವೀರಶೈವರು ವಿಪ್ರರಿಗಿಂತ ಸುಪೀರಿಯರ್ ಅಂತಕ್ಕಂಥ ಒಂದು ನಿರೂಪಣೆಯನ್ನು ನಾನು ಕೊಟ್ಟರೆ ಹೇಗಿರುತ್ತೆ ಅಂತ ಆ ಒಂದು ಆವಾಹನೆ ಅಂತ ಹೇಳ್ಬೋದು. ಅದು ಹುಚ್ಚು ಕಲ್ಪನೆಯಲ್ಲಿ ಆತನ ಅಭಿಮಾನದಲ್ಲಿ ಮುಳುಗಿ ಹೋಗಿದ್ದ ಕಾರಣ ಆತನನ್ನು ಒಬ್ಬ ಉನ್ನತ ಕುಲಸ್ಥನ ಅನ್ನುವ ರೀತಿಯಲ್ಲಿ ಅವನನ್ನು ಒಬ್ಬ ವಿಪ್ರನನ್ನಾಗಿಸಿದ್ದಾನೆ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಈ ಪುರಾಣದಲ್ಲಿ ಇದು ಸಾಮಾನ್ಯ ಪುರಾಣ ಕತೆ, ನಿಮಗೆಲ್ಲ ಪುರಾಣಗಳ ರೀತಿಯೇ ಇದೆ. ಇದರಲ್ಲಿ ಸಾಹಿತ್ಯಿಕ ಮೌಲ್ಯ, ಈ ರಗಳೆ ಅಂತಕ್ಕಂಥ ಒಂದು ಪ್ರಕಾರ ಏನಿದೆ ಸಾಹಿತ್ಯ ಪ್ರಕಾರ, ಹಾಗಾಗಿ ಇದಕ್ಕೆ ಒಂದು ಹೆಚ್ಚಿನ ಮೌಲ್ಯವಿದೆ ಹರಿಹರನ ಕೃತಿಗಳಿಗೆ. ಅಷ್ಟು ಬಿಟ್ಟರೆ ಇನ್ನು ಈ ಪುರಾಣದ ಕಥನ ಅದು ಮಾಮೂಲಿ ಪುರಾಣಗಳಂತೆಯೇ ಇದೆ. ಇನ್ನು ಈ ರಗಳೆಯಲ್ಲಿ ಬಸವಣ್ಣನ ಬಗ್ಗೆ ಏನು ಹೇಳ್ತಾನೆ ಅಂದರೆ, ಬಸವಣ್ಣನ ತಂದೆ ತಾಯಿಯರು ಅವನ ಬಾಲ್ಯದಲ್ಲಿಯೇ ತೀರಿ ಹೋಗಿದ್ದರು ಮತ್ತು ಬಿಜ್ಜಳನ ಮಂತ್ರಿಯಾಗಿದ್ದ ಬಸವಣ್ಣನ ಮಾವನ ಕುರಿತು ಯಾವುದೇ ಉಲ್ಲೇಖ ಇಲ್ಲ. ಯಾಕಂದರೆ ಬಸವಣ್ಣನ ಮಾವ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ, ಆತನೇ ಇವನನ್ನು ತಗೊಂಡೋಗಿ ಮಂತ್ರಿಯನ್ನು ಮಾಡ್ದ ಅಂತಕ್ಕಂಥದ್ದು ಬೇರೆ ಬೇರೆ ಪುರಾಣಗಳಲ್ಲಿ ಕಥೆಗಳಲ್ಲಿ ಬರ್ತದೆ. ಇದರಲ್ಲಿ ಅದು ಬರೋದಿಲ್ಲ. ಆದರೆ ಇದರಲ್ಲಿ ನಾವು ಅಂಡರ್ಲೈನ್ ಮಾಡಿ ನೋಟ್ ಮಾಡಿಕೊಳ್ಳತಕ್ಕಂಥ ಅಂಶ, ಯಾಕಂದರೆ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋರು ಪುರಾಣ ಎಲ್ಲಿ ಓದ್ಕೊಂತ ಕೂರೋಣ, ಬೇಕಾಗಿರೋದು ನಮಗೆ ಅವನ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಪೂರಕ ಅಂಶಗಳು ಏನಿದ್ದಾವೆ ಈ ಬಸವರಾಜ ದೇವರ ರಗಳೆಯಲ್ಲಿ. ಬನ್ನಿ ನೋಡೋಣ. ಇದರಲ್ಲಿ ಈ ಕೃತಿಯ 4ನೇ ಸ್ಥಳದಲ್ಲಿ ದೇವರು ಬಸವನ ಕನಸಿನಲ್ಲಿ ಬಂದು ನೀನು ಬಿಜ್ಜಳನ ಮಂಗಳವಾಡಕ್ಕೆ ಹೋಗು ಅಂತ ಹೇಳುವಾಗ ಆತ ಬಳತಕ್ಕಂಥ ಇವನ ಕುರಿತು ಏನು ಹೇಳ್ತಾನಂದರೆ, ದೇವರು ಎಲೆ ಮಗನೇ ಬಸವ,
ಬಸವಣ್ಣ ಬಸವಿದೇವ ಅಂತ ಅವನ್ನ ಸಂಬೋಧಿಸಿರುವುದು ಇಲ್ಲಿ ನಮಗೆ ಬೇಕಾಗಿರತಕ್ಕಂಥ ಒಂದು ಅಂಡರ್ಲೈನ್ ಐಟಮ್. ಅದಲ್ಲದೆ ಹರಿಹರನು ಬಸವ, ಬಸವಣ್ಣ, ಸಂಗನ ಬಸವ ಮತ್ತು ಬಸವಿದೇವ ಅಂತ ಬಸವಣ್ಣನ ಕುರಿತಾದ ಈ ಎಲ್ಲ ಹೆಸರುಗಳನ್ನು ಅವನ ಈ ರಗಳೆಯ ತುಂಬ ಬಳಸಿದ್ದಾನೆ. ಅಲ್ಲದೆ ಭಂಡಾರಿಯಾಗಿದ್ದ ಬಸವಣ್ಣನನ್ನು ದಂಡನಾಯಕನಾಗಿಯೂ ಪದೋನ್ನತಿಗೇರಿಸಲಾಯಿತು ಅನ್ನುವುದು ಈ ಪೌರಾಣಿಕದಲ್ಲಿ ಗುರುತು ಹಾಕಿಕೊಳ್ಳಬೇಕಾದಂಥ ಅಂಶ. ಒಂದನೆಯದು ಬಸವ, ಬಸವಣ್ಣ, ಬಸವಿದೇವ, ಸಂಗನ ಬಸವ. ಅದರ ನಂತರ ಈತ ದಂಡನಾಯಕನಾಗಿದ್ದ, ಬಸವಣ್ಣನನ್ನು ದಂಡನಾಯಕನಾದ ಪದೋನ್ನತಿಗೆ ಏರಿಸಲಾಗಿತ್ತು. ಇದಿಷ್ಟು ಈ ರಗಳೆಯಿಂದ ತೆಗೆದುಕೊಳ್ಳಬೇಕಾದಂಥ ಒಂದು ಅಂಶ. ನಂತರ ನಾವೀಗ BL ರೈಸ್ ಅವರು ಏನು ಮೈಸೂರು ಗೆಜೆಟಿಯರನ್ನು ಸಂಪಾದಿಸಿದ್ದಾರೆ. BL ರೈಸ್ ಅವರು ಅತ್ಯಂತ ಕರ್ನಾಟಕದ ನಮ್ಮ ಇತಿಹಾಸವನ್ನು ಕಟ್ಟಿಕೊಟ್ಟಂತಹ ಒಬ್ಬ ಸಾಹಸಿ ಅನ್ಬೋದು. ಯಾಕಂದರೆ ಅವರು ಸಾಕಷ್ಟು ಸಾಹಸವನ್ನು ಮಾಡಿ, ಸಾಕಷ್ಟು ಸಂಶೋಧನೆಯನ್ನು ಮಾಡಿ, ಇಡೀ ಕರ್ನಾಟಕದ ನೀವು BL ರೈಸ್ ಅವರು ಸಂಪಾದಿಸಿರತಕ್ಕಂಥ ಮೈಸೂರು ಗೆಜೆಟಿಯರನ್ನು ಓದಿ ಕರ್ನಾಟಕವನ್ನು ತಿಳಿದುಕೊಳ್ಳಬೇಕು. ಅಷ್ಟರ ಮಟ್ಟಿಗೆ ಅವರು ಗೆಜೆಟಿಯರ್ನ ಇಟ್ಸ್ ಅದು ಮಹಾನ್ ಕೆಲಸ. ಒಬ್ಬ ಸಂಶೋಧಕನಾಗಿ ನಿಮಗೆ ಒಬ್ಬ ರೋಲ್ ಮಾಡೆಲ್, ಕರ್ನಾಟಕವಲ್ಲ ಇಡೀ ಭಾರತದ ಸಂಶೋಧನಾ ಪಿತಾಮಹ ಎಂದು ಕರೆಯಲು ಯಾರಾದರೂ ಅರ್ಹರು ಅಂದರೆ ಅದು BL ರೈಸ್ ಮತ್ತು BL ರೈಸ್ ಮಾತ್ರ. ಯಾರೋ ಸಂಕಥನವನ್ನು ಕಾದಂಬರಿ ರೂಪದಲ್ಲಿ ಬರೆದು ಒಂದು ಪುಟದಲ್ಲಿ ಆತ ದ್ವೈತ, ಎರಡನೇ ಪುಟದಲ್ಲಿ ಅದ್ವೈತ ಅಂತ ಅಧ್ವಾನ ಮಾಡಿರ್ತಕ್ಕಂಥ MM ಕಲಬುರ್ಗಿ ಅವರ ಹೆಸರನ್ನು ಹೀಗೆ ಹೇಳಲಿಕ್ಕೆ ನನಗೆ ಯಾವ ನಾಚಿಕೆಯೂ ಇಲ್ಲ. ಯಾಕಂದರೆ ಅವರು ನಾಚಿಕೆಯನ್ನು ಪಡಬೇಕಾದಂಥ ವ್ಯಕ್ತಿ ಅವರು ಏನಾದರೂ ಬದುಕಿದ್ರೆ ಬೌದ್ಧಿಕವಾಗಿ ಆತ್ಮಹತ್ಯೆಯನ್ನು ಸಾಕಷ್ಟು ನೂರಾರು ಬಾರಿ ಮಾಡ್ಕೊಳ್ತಾ ಇದ್ರು. ಅವ್ರ ಕೃತಿಯನ್ನೇ ಓದಿ ನಿವೃತ್ತರಾದಮೇಲೆ ಅವ್ರ ಕೃತಿಯನ್ನು ಅವರೇ ನೋಡಿದ್ರೆ ಅವರಲ್ಲಿ ಆತ್ಮಲಿಂಗ ಅಂತ ಹೇಳಿದ್ರೆ ಆತ್ಮಲಿಂಗವೇ ಹಸ್ತಕ್ಕೆ ಬಂದು ಇದೆ, ನಾವು ದ್ವೈತ ಅದ್ವೈತ, ಅವರು ದ್ವೈತರು ಅಂತ ಹೇಳ್ತಾರೆ. ಏನು ಹೇಳ್ತಾರಲ್ಲ ಅವರಲ್ಲಿ ಆತ್ಮಲಿಂಗ ಅಂದರೆ ಅವರು ಆತ್ಮಲಿಂಗ ಕೈಗೆ ಬಂದು ಕುರುಹು, ಅರುಹ ಪೂಜಿಸಲೆಂದು ಕುರುಹು ಕೊಟ್ಟೆಡೆ, ಅರುಹ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ ಅಂತ ಗುಹೇಶ್ವರ ಅಲ್ಲವ ಪ್ರಭು ಹೇಳಿದ್ದಾನೆ. ಅಂತಹ ಹೆಡ್ಡರ್ ಆತ್ಮಲಿಂಗ ಅವರಲ್ಲಿ ಇದೆ ಅಂತ ಹೇಳಕತ್ತಾರೆ. ಅವರಲ್ಲಿ ನಿಜವಾಗಲೂ ಆತ್ಮಲಿಂಗ ಇದ್ದಿದ್ರೆ ಅವರು ಬೌದ್ಧಿಕವಾಗಿ 1000 ಬಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದರು ಅನ್ನುವುದನ್ನು ಹೇಳಲಿಕ್ಕೆ ನನಗೆ ಯಾವುದೇ ರೀತಿಯ ಒಂದು ಭಾವನೆ ಕಾಡುವುದಿಲ್ಲ. ನಾನು ಅದನ್ನು ಹೇಳಲಿಕ್ಕೆ ಹಿಂಜರಿಯಲ್ಲ, ಯಾವುದೇ ಹಿಂಜರಿಯಕ್ಕೆ ನನ್ನಲ್ಲಿ ಇಲ್ಲ ಅಂತ ಒಂದು ಈ ಪೂರಕ ಒಂದು ವಿಷಯ ಬಂದಿದ್ದರಿಂದ ಅದನ್ನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಬಟ್ ಎನಿವೆ, ಮೈಸೂರು ಗೆಜೆಟಿಯರ್ ಪ್ರಕಾರ ಬಸವಣ್ಣ ಆರಾಧ್ಯ ಬ್ರಾಹ್ಮಣ, ಬಿಜ್ಜಳನ ಮಹಾಮಂತ್ರಿಯ ಮಗಳನ್ನು ಮದುವೆಯಾಗಿ ಮಂತ್ರಿಯ ಅಳಿಯನೆನಿಸಿಕೊಂಡಿದ್ದನು. ಅವನ ಸೋದರಿ ಪದ್ಮಾವತಿ ಓರ್ವ ಅನುಪಮ ಸುಂದರಿ. ಆಕೆಯಿಂದ ಮೋಹಿಸಿ ಮದುವೆಯಾದ ಬಿಜ್ಜಳ ಬಸವಣ್ಣನನ್ನು ತನ್ನ ಮಹಾಮಂತ್ರಿಯಾಗಿಸಿ ಕಾಲಾಂತರದಲ್ಲಿ ದಂಡನಾಯಕನಾಗಿಯೂ ಮಾಡಿಕೊಂಡಿದ್ದನು. ಇನ್ನೋರ್ವ ಸುಂದರಿ ಯುವತಿಯ ಮೋಹದಲ್ಲಿ ಬಿಜ್ಜಳನು ಮೈಮರೆತಿರುವಾಗ ಎಲ್ಲ ಆಡಳಿತವನ್ನು ವಹಿಸಿಕೊಂಡಿದ್ದ ಬಸವಣ್ಣನು ಹಳೆಯ ಅಧಿಕಾರಿಗಳನ್ನು ತೆಗೆದು ತನ್ನ ನಿಷ್ಠರನ್ನು ಆಯಕಟ್ಟಿನ ಜಾಗದಲ್ಲಿ ನಿಯೋಜಿಸಿದ್ದನು. ಅದಲ್ಲದೆ ತನ್ನ ಅಳಿಯ ಯುವರಾಜಕುಮಾರನನ್ನು ತನ್ನ ಪಂಥದ ಶ್ರದ್ಧಾಳುವಾಗಿ ಮಾರ್ಪಾಡಿಸಿ ಅಧಿಕಾರವನ್ನು ಮತ್ತಷ್ಟು ಕೈವಶ ಮಾಡಿಕೊಂಡಿದ್ದನು. ಬಿಜ್ಜಳನಿಗೆ ಇದೆಲ್ಲವೂ ಅರಿವಾಗಿ ಬಸವಣ್ಣನನ್ನು ಬಂಧಿಸಿ ವಿಚಾರಣೆಗೆ ಗುರಿಪಡಿಸಲು ಪ್ರಯತ್ನಿಸಿದರು. ಆದರೆ ಬಸವಣ್ಣನಿಗಿದ್ದ ಬೆಂಬಲವನ್ನು ಗ್ರಹಿಸಿ ಅವನನ್ನು ದಂಡನಾಯಕ ಪದವಿಯಿಂದ ಮತ್ತೆ ಮಂತ್ರಿ ಸ್ಥಾನಕ್ಕೆ ಸೀಮಿತಗೊಳಿಸಿದನು. ಆದರೆ ಮುಂದೆ ಬಸವಣ್ಣನು ಬಿಜ್ಜಳನನ್ನು ಕೊಲ್ಲಿಸಿದನು. ಬಿಜ್ಜಳನ ಹಿರಿಯ ಮಗನು ತನ್ನ ತಂದೆಯ ಕೊಲೆಯ ಸೇಡು ತೀರಿಸಿಕೊಳ್ಳಲು ಬಸವಣ್ಣನನ್ನು ಬೆಂಬತ್ತಿ ಬಂದಾಗ ಬಸವಣ್ಣನು ಆತ್ಮಹತ್ಯೆ ಮಾಡಿಕೊಂಡನು ಅನ್ನುವುದು ಈ BL ರೈಸ್ ಅವರು ಸಂಪಾದಿಸಿರ್ತಕ್ಕಂಥ ಮೈಸೂರು ಗೆಜೆಟಿಯರ್ ಪುಟ 332 ವಾಲ್ಯೂಮ್ 1 ಇದರಲ್ಲಿ ಈ ವಿಷಯ ಇದೆ. ಇದೇ ಲಿಂಗಾಯತರ ಪುರಾಣಕ್ಕೆ, ಬಸವ ಪುರಾಣಕ್ಕೆ ಬಂದಾಗ ಅದರಲ್ಲಿ ಕೂಡಲ ಸಂಗಮದ ಲಿಂಗದಲ್ಲಿ ಐಕ್ಯನಾಗಿ ಮಾಯವಾದನು ಅಂತ ಅವರು ಹೇಳ್ತಾರೆ. ಒಟ್ಟಾರೆ ಇದನ್ನು ಅವರು
ವೀರಶೈವ ಪುರಾಣ, ಬಸವನ ಕುರಿತಾದ ಪುರಾಣಗಳು ಮತ್ತು ಜೈನರ ಬಿಜ್ಜಳರಾಯ ಚರಿತ ಮತ್ತು ಬಸವ ಪುರಾಣ ಇದೆಲ್ಲದನ್ನು ಸೇರಿಸಿ ತಮ್ಮ ವಿಶ್ಲೇಷಣೆಯನ್ನು ತಾರ್ಕಿಕವಾಗಿ ಮಂಡಿಸಿ ಈ ಒಂದು ರೂಪವನ್ನು, ಈ ಒಂದು ನಿರೂಪಣೆಯನ್ನು, ಬಸವನ ಕುರಿತಾದ ನಿರೂಪಣೆಯನ್ನು ಮೈಸೂರು ಗೆಜೆಟಿಯರ್ನಲ್ಲಿ ಮಂಡಿಸಿದ್ದಾರೆ. ಇದರಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡೋರಿಗೆ ನಮಗೇನು ಬೇಕು ಅಂದರೆ, ಈ ಗೆಜೆಟಿಯರ್ ಪ್ರಕಾರ ಬಸವಣ್ಣನು ಒಬ್ಬ ಆರಾಧ್ಯನಾಗಿದ್ದನು, ಆರಾಧ್ಯ ಬ್ರಾಹ್ಮಣ ಅಂದ್ರಲ್ಲ, ಆರಾಧ್ಯನಾಗಿದ್ದನು ಎನ್ನುವುದು ನಮಗೆ ಬೇಕಾದಂಥ ಒಂದು ಅಂಡರ್ಲೈನ್ ಐಟಮ್, ಪಾಯಿಂಟ್ ಟು ಬಿ ನೋಟೆಡ್. ಈಗ ಈ ಆರಾಧ್ಯರನ್ನೇ ಮಿಸ್ಟರ್ ಕಲಬುರ್ಗಿ ಆ್ಯಂಡ್ ಕಂಪನಿ ಲಿಂಗಿ ಬ್ರಾಹ್ಮಣರು, ಇವರೆಲ್ಲರೂ ಆಂಧ್ರದಿಂದ ಬಂದವರು ಅಂತ ಹೇಳ್ತಾರೆ. ಈಗಿನ ಕಾಲದ ಆಂಧ್ರದ ಬಾರ್ಡರನ್ನು ಆಗಿನ ಕಾಲದಲ್ಲೇ ಇತ್ತು ಅಂತ ಅಂದುಕೊಂಡು ಅವರು ಆಂಧ್ರದಿಂದ ಬಂದವರು ಅಂತ ವರ್ಗೀಕರಿಸುವುದು ಎಷ್ಟರ ಮಟ್ಟಿಗೆ ಸಂಶೋಧನಾ ಚತುರತೆ ಅಥವಾ ಸಂಶೋಧನಾ ತರ್ಕ ಎನ್ನುವುದನ್ನು ನೀವು ಆಲೋಚಿಸಿ. ಯಾಕೆಂದರೆ ಅವರು ಬೌದ್ಧಿಕವಾಗಿ ಸಾಕಷ್ಟು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿತ್ತು, ಆತ್ಮಲಿಂಗ ಅವರಲ್ಲಿ ಇದ್ದಿದ್ದರೆ ಅಂತ. ಯಾಕೆಂದರೆ ಹಿಂದಿನ ನನ್ನ ವಿಡಿಯೋದಲ್ಲಿ ಅವರ ಪುಟದಿಂದ ಪುಟಕ್ಕೆ ರದ್ದಾಗತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೀಗ ಸದ್ಯಕ್ಕೆ ಬೇಕಾದಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬೇಕಾದಂಥ ಅಂಶ ಏನಪ್ಪ ಅಂದರೆ, ಗೆಜೆಟಿಯರ್ ಪ್ರಕಾರ ಆತ ಒಬ್ಬ ಆರಾಧ್ಯ ಬ್ರಾಹ್ಮಣ ಉರ್ಫ್ ಲಿಂಗಿ ಬ್ರಾಹ್ಮಣ. ನಮ್ಮ ಆಧುನಿಕ ಸಂಶೋಧಕರ ಪ್ರಕಾರ ಲಿಂಗಿ ಬ್ರಾಹ್ಮಣ. ಲಿಂಗಿ ಬ್ರಾಹ್ಮಣ ಎಂದರೆ ಜಂಗಮ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಈಗ ರೈಸ್ ಆಗ್ತಾಯಿದೆ. ಇನ್ನೊಂದು ಏನಪ್ಪ ಅಂದರೆ, ಪುರಾಣಗಳ ಮತ್ತು ಮೌಖಿಕ ಇತಿಹಾಸದ ಹಿನ್ನೆಲೆಯಲ್ಲಿ ಬಸವಣ್ಣನು ಆರಾಧ್ಯನಾಗಿದ್ದನೆಂಬುದಲ್ಲದೆ ಆತ ದಂಡನಾಯಕನಾಗಿದ್ದ. ಪೌರಾಣಿಕ ಭಾಷೆಯಲ್ಲಿ ದಂಡನಾಯಕ ಅಂತ ಅಂದಿದ್ರು, ಇಲ್ಲಿ ದಂಡನಾಯಕ ಅಂತ ಗ್ರಾಂಥಿಕ ಭಾಷೆಯಲ್ಲಿ ದಂಡನಾಯಕ ಅಂತ ಕರೆದಿದ್ದಾರೆ. ಇದು ನಮಗೆ ಬೇಕಾದಂಥ ಅಂಶ. ಪ್ಲೀಸ್ ಟೇಕ್ ದ ನೋಟ್ಸ್. ಇನ್ನು ಉತ್ಖನನ ತಜ್ಞರಾದ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ JF ಫ್ಲೀಟ್ ಅಂತ, ಅವರು 1899ರಲ್ಲಿ ಭಾರತದ ಇತರೆ ಪ್ರದೇಶಗಳಿಗಿಂತ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಶಿಲಾಶಾಸನಗಳು ಸಿಗುತ್ತವೆ ಅಂತ ಅವರು ಒಂದು ಆಶಾವಾದವನ್ನು, ಕರ್ನಾಟಕದ ಇಲ್ಲಿ ಉತ್ಖನನವನ್ನು ನಡೆಸುವಾಗ ಇಂಥ ಒಂದು ಆಶಾವಾದವನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಆ ಕಾಲದಲ್ಲಿ 26,000 ಶಿಲಾಶಾಸನಗಳು ಅವರಿಗೆ ಸಿಕ್ಕಿದ್ವು. ಅಂತಹ 26,000 ಶಾಸನಗಳಲ್ಲಿ ಒಂದೇ ಒಂದು ಬಸವಣ್ಣನ ಕುರಿತಾದ ಶಾಸನವು ಸಿಕ್ಕಿರಲಿಲ್ಲ. ಹಾಗಾಗಿ ಬಸವಣ್ಣ ಅಂತಕ್ಕಂಥ ವ್ಯಕ್ತಿ ಪ್ರೆಟಿ ಮಚ್ ಒಬ್ಬ ಇಮ್ಯಾಜಿನೇಟಿವ್ ಫಿಗರ್ ಅಂತ ಆಗೋಗಿತ್ತು, ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಅನಿಸಿತ್ತು. ಕೆಲವು ವಿದ್ವಾಂಸರು ಆತನಿಗೆ ಆ ಕಾಲ್ಪನಿಕ ವ್ಯಕ್ತಿ ಅಲ್ಲ ಅಂತ ನಿರೂಪಿಸಲಿಕ್ಕೆ ಈತ ಬಿಜ್ಜಳನ ಕಾಲದ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಕಾಸಪಯ್ಯ ಅಂತಕ್ಕಂಥ ವ್ಯಕ್ತಿ ಇರಬಹುದು ಅಂತ ಒಂದು ಥಿಯರಿ, ಒಂದು ಸಿದ್ಧಾಂತವನ್ನು ಮಂಡಿಸಲಿಕ್ಕೆ ಶುರು ಮಾಡಿದರು. ಆಮೇಲೆ ಆ ಕಾಸಪಯ್ಯ ಅನ್ನೋನು ಅತ್ಯಂತ ಕ್ರೂರಿಯಾಗಿದ್ದ, ಹಾಗಾಗಿ ಅವನು ಅಲ್ಲ ಅಂತ ಮತ್ತೆ ಅದನ್ನು ಡಿಸೈಡ್ ಮಾಡಿದರು. ಆಮೇಲೆ ಕೆಲವರು ಈತ ಒಬ್ಬ ನಾಥಪಂಥದ ಅನುಯಾಯಿ ಇರಬಹುದು ಅಂತ ಇನ್ನೊಂದು ಅನುಮಾನವನ್ನು ವ್ಯಕ್ತಪಡಿಸಿದರು. ಈ ನಾಥಪಂಥ ಅನ್ನೋದೇನಿದೆಯಲ್ಲ, ಇದು ವೀರಶೈವಕ್ಕೆ ಹೇಗೆ ಅಂಟುಕೊಳ್ತು ಅಂದರೆ, ಇದು ಕಲಬುರ್ಗಿಯವರ ಒಂದು ಇಮ್ಯಾಜಿನೇಟಿವ್ ತಂತ್ರ. ಏನಪ್ಪ ಅಂದರೆ, ಅವರು ಮುಕ್ತಿನಾಥ ಮುನಿ ಅಂತ ಈ ಚನ್ನಬಸವಣ್ಣ ಪುರಾಣದಲ್ಲಿ ಆತ ಬಾಳೆಹೊನ್ನೂರು ಮಠ ಏನಿದೆಯಲ್ಲ ಅದರ ಹಿನ್ನೆಲೆಯಲ್ಲಿ ಅಲ್ಲಿಗೆ ಒಬ್ಬ ಮುಕ್ತಿನಾಥ ಮುನಿ ಅಂತಕ್ಕಂಥ ಒಬ್ಬ ಶಿವಾಚಾರ್ಯರು ನೇಮಕರಾಗಿದ್ದರು. ಅವರಿಗೆ ಹೋಗಿ ಅಲ್ಲಿ ಅಂತ ಚನ್ನಬಸವಣ್ಣ ಕಳಿಸ್ಕೊಡ್ತಾನೆ. ಅದರಲ್ಲಿ ನಾಥ, ಅಯ್ಯ ಈ ರೀತಿಯ ಒಂದು ಗುಣವಿಶೇಷಗಳನ್ನು, ಅಂದರೆ ಮರ್ಯಾದೆಯ ಒಂದು ರೆಸ್ಪೆಕ್ಟಿವ್ ವರ್ಡ್ ಆಗಿ ನಾಥ ಅಂತ ಬಳಸ್ತಾರೆ. ಅಂದರೆ ಈಗ ಹರಿಕಥೆ ದಾಸರು, ಅವರು ಕನಕದಾಸರು, ಪುರಂದರದಾಸರು ಅವ್ರಿಗವರೇ ನಾನು ದೇವರ ದಾಸ ಎಂದುಕೊಳ್ಳುವ ಹಾಗೆ ಇಲ್ಲಿ ನಾಥ ಎಂಬುದು ಒಡೆಯ, ಗುರುವೇ, ಸ್ವಾಮಿ ಎನ್ನುವ ಕಾಲದಲ್ಲಿ ಅನ್ನೋ ಅರ್ಥದಲ್ಲಿ ನಾಥ ಎಂದಿರೋದನ್ನು ಇವರು ನಾಥ ಪಂಥಕ್ಕೆ ಜೋಡಿಸ್ಬಿಟ್ಟಿದ್ದಾರೆ. ಒಡ ಬ್ರಿಲಿಯಂಟ್ ಐಡಿಯಾ ಅನ್ನೋ ಥರ. ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಎಲ್ಲ ಫ್ರೆಂಡ್ಸು, ಸ್ನೇಹಿತರು ಏನಮ್ಮ ಬಾರಮ್ಮ ಹೋಗಮ್ಮ ಅಂತಾರೆ. ಅವರು ಗಂಡಸರೇ ಏನಮ್ಮ ಬಾರಮ್ಮ ಹೋಗಮ್ಮ ಅಂತಾರೆ. ಮುಂದೆ ಅದನ್ನು ಶತಮಾನದಲ್ಲಿ ಯಾರಾದರೂ ಕಲಬುರ್ಗಿ ಇನ್ಸ್ಪೈರ್ಡ್ ಸಂಶೋಧಕರು ಬೆಂಗಳೂರಿನಲ್ಲಿ 20ನೇ ಶತಮಾನದಲ್ಲಿ ಎಲ್ಲರೂ ಅಮ್ಮ ಅಮ್ಮ ಎಂದು ಮಾತಾಡಿಕೊಂಡರು. ಏಕಪ್ಪ ಅಂದರೆ ಅವರೆಲ್ಲರೂ ಲಿಂಗ ಪರಿವರ್ತನೆಗೊಂಡು, ಪುರುಷರೆಲ್ಲರೂ ಲಿಂಗ ಪರಿವರ್ತನೆಗೊಂಡು ಸ್ತ್ರೀಯರಾಗಿದ್ದ ಕಾರಣ ಅವರು ಬಾರಮ್ಮ ಹೋಗಮ್ಮ ಏನಮ್ಮ ಹೇಳಮ್ಮ ಎನ್ನುವ
ಪದಪ್ರಯೋಗವನ್ನು ಮಾಡುತ್ತಿದ್ದರು ಅಂತ ಸಂಶೋಧನೆ ಬಂದರೂ ಬರಬಹುದು. ಹಾಗಾಗಿ ನಾನು ಈಗಲೇ ಈ ಶತಮಾನದಲ್ಲಿ ಅದನ್ನು ಹೇಳ್ಬಿಡ್ತಾ ಇದ್ದೀನಿ. ಆ ಥರ ಬಂದರೆ ದಿಸ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ನಾಥಪಂಥ ಡೆಫಿನೇಷನ್ ಆಫ್ ಮಿಸ್ಟರ್ M.M. ಕಲಬುರ್ಗಿ. ಓಕೆ, ಎನಿವೆ ಹವೆವರ್, ಬಟ್ ಈ ಬಸವಣ್ಣನ ಊಹಾತ್ಮಕ ಸಂಕಥನಗಳೇ ಇದ್ದುವು ಹೊರತು ಅದಕ್ಕೆ ಯಾವುದೇ ಸಂಶೋಧನೆಗಳು ಸಿಕ್ಕಿರಲಿಲ್ಲ. ನಂತರ ಅದಕ್ಕೆ ಒಂದು ಪೂರಕವಾದ ಬೆಂಬಲ, ಆತ ಯಾವ ಜಾತಿ ಅನ್ನೋದಲ್ಲ, ಆತ ಇದ್ದ ಅನ್ನೋದಕ್ಕೆ ಒಂದು ಪೂರಕವಾದ ಒಂದು ಬಲವಾದ ಶಾಸನದ ಪುರಾವೆಯ ಬಲ ಬೇಕಾಗಿತ್ತು. ಆಗ ಇದೆಲ್ಲದಕ್ಕೂ ತೆರೆ ಎಳೆದಂತೆ ಫಾಗು ಹಳಕಟ್ಟಿಯವರು ಕ್ರಿಸ್ತಶಕ 1260 ಅರ್ಜುನವಾಡದ ಶಿಲಾಶಾಸನವನ್ನು, ಅಂದರೆ ಹಳಕಟ್ಟಿಯವರು ನಮ್ಮ ಕಳೆದ ಶತಮಾನದವರೇ, ಆದರೆ ಅವರು ಬೆಳಕಿಗೆ ತಂದಂಥ ಶಿಲಾಶಾಸನ ಕ್ರಿಸ್ತಶಕ 1260 ಅರ್ಜುನವಾಡ ಶಿಲಾಶಾಸನ. ಈ ಶಾಸನದ ಪ್ರಕಾರ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾತಲಾಂಬಿಕೆಯರ ಮಗನಾಗಿ ಬಸವ ಉರ್ಫ್ ಸಂಗನ ಬಸವನು ಜನಿಸಿದ್ದನು ಅಂತ ಏನು ಇದೆ. ಇದರ ಬಗ್ಗೆ ಸ್ಪೀಕಿಂಗ್ ಆಫ್ ಬಸವ, ಲಿಂಗಾಯತ್ ರಿಲಿಜಿಯನ್ ಆ್ಯಂಡ್ ಕಲ್ಚರ್ ಇನ್ ಸೌತ್ ಏಷ್ಯಾ ಅಂತ ಒಂದು ಕೃತಿಯನ್ನು ಕೆ ಈಶ್ವರನ್ ಅವರು ಬರೆದಿದ್ದಾರೆ. ಅದರ ಚಾಪ್ಟರ್ ಇನ್ಸ್ಕ್ರಿಪ್ಷನ್ ಅನ್ನೋ ಅಧ್ಯಾಯದಲ್ಲಿ ಇದರ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ, ಇವನ ತಂದೆಯು ಬಾಗೇವಾಡಿಯ ಪುರವರದೀಶ್ವರನಾಗಿದ್ದನೆಂದು ತಿಳಿದು ಬರುವುದಲ್ಲದೆ, ಇದೇ ರೀತಿಯಲ್ಲಿ ಬಸವಣ್ಣನ ಅಣ್ಣ ಹಾಲಬಸವಿದೇವ ಅವನು ಕವಿಲಾಸಪುರದ ಪುರವರದೀಶ್ವರನಾಗಿದ್ದನೆಂದೂ ತಿಳಿದು ಬರುತ್ತದೆ. ಹಾಲಬಸವಿ ದೇವನನ್ನು ಮಾನವದೇವ, ಯತಿರಾಯ ಮತ್ತು ಮಹಾಮಹೇಶ್ವರ ಎಂದೆಲ್ಲ ಕರೆಯಲಾಗಿದೆ ಅಂತ ಅವರು ಅದನ್ನು ಸಮ್ಮರೈಸ್ ಮಾಡಿ ಹೇಳಿದ್ದಾರೆ. ಇಲ್ಲಿ ಈಶ್ವರನ್ನವರ ಈ ಕೃತಿಯಲ್ಲಿ ಮಹಾಮಹೇಶ್ವರ ಅಂತಕ್ಕಂಥದ್ದು ನಾವು ಅಂಡರ್ಲೈನ್ ಮಾಡಿ ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಈ ಗ್ರಂಥದ ಈ ಶಿಲಾಶಾಸನದ ಪೂರ್ಣ ಪಾಠವನ್ನು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯು ಪ್ರಕಟಿಸಿದೆ. ಅದರ ಹೆಸರೇನಪ್ಪ, ಪುಸ್ತಕದ ಹೆಸರು ಮಧುರಚಂದ್ರ ಲೇಖನಗಳು, ಸಂಪಾದಕರು ಗುರುಲಿಂಗ ಕಾಪಸೆ. ಈ ಕೃತಿಯಲ್ಲಿ ಅರ್ಜುನವಾಡದ ಸಂಪೂರ್ಣ ಶಿಲಾಶಾಸನದ ಪಾಠವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ತ್ರುಟಿತ ಪದಗಳಿವೆ, ಅಂದರೆ ಕೆಲವು ಅಕ್ಷರಗಳು ನಶಿಸಿ ಹೋಗಿವೆ. ಅಂಥಲ್ಲಿ ಸಂಶೋಧಕರು ಸೂಕ್ತವಾದ ಅಕ್ಷರ ಯಾವುದು ಇರಬಹುದು ಅಂತ ಅದಕ್ಕೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಫಿಲ್ ಮಾಡಿದ್ದಾರೆ. ಆ ಫಿಲ್ ಮಾಡಿರ್ತಕ್ಕಂಥ ಶಿಲಾಶಾಸನ ಏನು ಹೇಳ್ತದೆ ಅಂದರೆ, ಸಂಗನ ಬಸವನ ಅಗ್ರಜ ಲಿಂಗೈಕ್ಯಂ ದೇವರಾಜ ಮುನಿಪನ ತನಯಂ ಜಂಗಮ ಪರುಷಂ ಕಾವರ ಸಂಗಂ ಪ್ರಿಯಸುತ ನೆನೆಪ್ಪ ಕಲಿದೇವರಸಂ ಕಲಿದೇವ ಮುನಿ ನಾತ್ಮಜ ಸಲೆ ಮೂಜಗದೊಳಗೆ ಮೆರೆದ ಮಾನವ ದೇವಂ ಗೆಲಿದಂ ಅಶನ ಬೆಸನವ ಚಲರದಿಕಂ ಹಾಲಬಸವಿದೇವ ಮುನೀಶಂ ಅಂತ ಈ ಒಂದು ಈ ಶಿಲಾಶಾಸನದಲ್ಲಿ ಹೇಳಲಾಗಿದೆ. ಇಲ್ಲಿ ಯಾವುದೇ ಅಕ್ಷರ ಲುಪ್ತವಾಗಿರದೆ, ತಿದ್ದುಪಡಿಯಾಗಲಿರದೆ ಸ್ಪಷ್ಟವಾಗಿರುವ ಪದ ಯಾವುದಪ್ಪ ಅಂದರೆ ಜಂಗಮ ಪುರುಷ ಅಂತಕ್ಕಂಥದ್ದು. ಈ ಶಾಸನದ ಪ್ರಕಾರ ಬಸವಣ್ಣ ಈಗ ಏನು ಅನ್ನಿಸ್ಕೊಳ್ತಾನೆ ಅಂದರೆ ಜಂಗಮ ಅಂತ, ಓರ್ವ ಜಂಗಮ ಅಂತ ಎನಿಸ್ಕೊಳ್ತಾನೆ. ಇದನ್ನು ಅನುಮೋದಿಸುವಂತೆ ಮಹಾಮಹೇಶ್ವರ ಎನ್ನುವ ಪದವನ್ನು, ವೀರಮಹೇಶ್ವರ ಅಂದರೆ ಜಂಗಮರು ಅಂತ ಬಸವಣ್ಣರ ಸಾಕಷ್ಟು ಶರಣರ ವಚನಗಳಲ್ಲೇ ಇದೆ. ಅಲ್ಲಿರೋದ್ರಿಂದ ಈಗ ಈ ಶಾಸನದಲ್ಲಿ ಜಂಗಮ ಪುರುಷ ಅಲ್ಲದೆ ಮಹಾಮಹೇಶ್ವರ ಅನ್ನುವ ಪದನೂ ಇದೆ. ಈ ಮಹಾಮಹೇಶ್ವರ, ವೀರಮಹೇಶ್ವರ, ಪರಮಮಹೇಶ್ವರ ಪದಗಳು ಕಾಳಾಮುಖರನ್ನು ಗುರುತಿಸಿಕೊಳ್ಳುತ್ತಿದ್ದ ಪದಗಳಲ್ಲದೆ ಶರಣರು ಸಹ ಈ ಪದವನ್ನು ಅವರ ವಚನಗಳಲ್ಲಿ 525 ಕಡೆ ಒಂದು 355 ವಚನಗಳಲ್ಲಿ ಬಳಸಿದ್ದಾರೆ. ಸೊ ಕಾಳಾಮುಖರು ವೀರಮಹೇಶ್ವರರೆಂದು ಮತ್ತು ಜಂಗಮರೆಂದು ಗುರುತಿಸಿಕೊಂಡಿದ್ದಾರೆ. ಇದು ಇತಿಹಾಸ, ಇದರಲ್ಲಿ ದಟ್ಸ್ ದ ನೋನ್ ಫ್ಯಾಕ್ಟ್. ಹಾಗಿದ್ದಾಗ ಬಸವಣ್ಣನ ಇದೊಂದೇ ಶಿಲಾಶಾಸನದಿಂದ ನಾವು ಜಂಗಮ ಅನ್ನಲಿಕ್ಕಾಗತ್ತೆ? ನೋ. ಯಾಕೆಂದರೆ ನಾವೊಬ್ಬ ತಹಸೀಲ್ದಾರ್ ರೀತಿಯಾಗಿ ನಾವು ವ್ಯವಹರಿಸಬೇಕಾಗಿದೆ. ಇಲ್ಲಿ ಈಗ ನಾವು ಲಂಚ ತೆಗೆದುಕೊಳ್ಳತಕ್ಕಂಥ ಅಥವಾ ವಾಲಿಕೆಯ ಸಿದ್ಧಾಂತದ ಪಕ್ಷಬದ್ಧ ನನ್ನ ಟ್ರಾನ್ಸ್ಫರಿಗೆ ಅಲ್ಲಿಂದ ಇಲ್ಲಿಗೆ ರೆಕಮೆಂಡ್ ಮಾಡ್ತಕ್ಕಂಥ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದಂಥ ತಹಸೀಲ್ದಾರ ನಾನು. ಹಾಗಾಗಿ ನನಗೆ ಸಾಕಷ್ಟು ಪುರಾವೆಗಳಿದ್ದರೆ ಮಾತ್ರ ನಾನು ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತೀನಿ ಅಂತ ಒಂದು ಆದರ್ಶವನ್ನು ಇಟ್ಟುಕೊಂಡಂಥ, ಒಬ್ಬ ಪ್ರಾಮಾಣಿಕ ಆದರ್ಶವನ್ನು ಇಟ್ಟುಕೊಂಡಂಥ ತಹಸೀಲ್ದಾರಿಗೆ ನಾವು ಇದಕ್ಕೆ ಬೇರೆ ಇನ್ನೇನಿದೆ ಅಂತ ನೋಡೋಣ. ಇದಕ್ಕೆ ಬೇರೆ ಆಧಾರ ಏನಪ್ಪ ಅಂದರೆ ಮುನವಳ್ಳಿಯ ಶಾಸನ ಅಂತ ಇನ್ನೊಂದು ಶಾಸನವಿದೆ.
ಈ ಮುನವಳ್ಳಿಯ ಶಾಸನದ ಬಗ್ಗೆ ಜಾಸ್ತಿ ನೀವು ಮಾಹಿತಿ ಬೇಕು ಅಂದರೆ ಡೇವಿಡ್ ಲೊರೆಂಜನ್ ಅಂತ ಒಬ್ಬ ಅದ್ಭುತ ಸಂಶೋಧಕ ಕಾಳಾಮುಖರ ಬಗ್ಗೆ ಮತ್ತು ಕಾಪಾಲಿಕರ ಬಗ್ಗೆ ಒಂದು ಒಳ್ಳೆಯ ಸಂಶೋಧನೆ ಮಾಡಿ ಒಂದು ಒಳ್ಳೆಯ ಕೃತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಶಿಲಾಶಾಸನಗಳು ಎಷ್ಟಿದ್ದಾವೆ, ಕಾಳಾಮುಖರಿಗೆ ಸಂಬಂಧಿಸಿದ್ದು ಏನು ಎತ್ತ ಎಲ್ಲ ಅದರಲ್ಲಿದೆ. ಬಟ್ ಹವೆವರ್ ನಮಗೆ ಈಗ ಬೇಕಾಗಿರ್ತಕ್ಕಂಥ ಬಸವನ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಏನು ಬೇಕೋ ಅದನ್ನು ನೋಡೋಣ. ಅದಕ್ಕೆ ಈ ಮುನವಳ್ಳಿ ಶಾಸನದಲ್ಲಿ ಕ್ರಿಸ್ತಶಕ 1252 ಜಗದೀಶ್ವರ ದೇವರ ಕುರಿತಾದ ಇದು ಶಾಸನದಲ್ಲಿ ಕಾಳಾಮುಖರ ಸರ್ವೇಶ್ವರ ಯತಿಯ ಮಗ ಕ್ರಿಯಾಶಕ್ತಿ ಆತನ ಮಗನಾದ ಸೋಮೇಶ್ವರನನ್ನು ಕೊಂಡಾಡಿ ಉಂಬಳಿದಾನವನ್ನು ಕೊಟ್ಟ ಶಾಸನ ಈ ಶಾಸನವಾಗಿದೆ. ಇದನ್ನು ಕೊಟ್ಟವರು ಯಾರಪ್ಪ ಅಂದರೆ ಶ್ರೀಪತು ಪರಮಮಾಹೇಶ್ವರ ದಂಡಾಯಕ ಬಸವಿದೇವನ ಮುದ್ದು ಶ್ರೀ ಕಲಿದೇವರ ದಾಸ ಬೊಮ್ಮರಸ ಅಂತ ಇದೆ. ಇದೇ ರೀತಿ ಅರ್ಜುನವಾಡದ ಶಾಸನದಲ್ಲಿಯೂ ಬಸವಣ್ಣ ದಂಡಾಯಕ ಎಂದಿರೋದಲ್ಲದೆ ಬಸವಿದೇವ ಪದವೂ ಇದೆ, ಜಂಗಮ ಪುರುಷ ಅಂತಕ್ಕಂಥ ಇದ್ದಿದೆ. ಈ ಮುನವಳ್ಳಿ ಶಾಸನದಲ್ಲಿ ಕಾಳಾಮುಖರ ಕ್ರಿಯಾಶಕ್ತಿ, ಸರ್ವೇಶ್ವರಯತಿ, ಸೋಮೇಶ್ವರ ಅನ್ನತಕ್ಕಂಥ ಹೆಸರುಗಳು ಅವರಿಗೆ ಉಂಬಳಿ ಕೊಟ್ಟದ್ದ ಶಾಸನ ಇದಾಗಿದೆ. ಈ ಶಾಸನವನ್ನು ಮುನವಳ್ಳಿ ಶಾಸನವನ್ನು ನೀವು ಕನ್ನಡ ಶಾಸನ ಸಾಹಿತ್ಯ ಸಂಪಾದಕರು ಶ್ರೀಯುತ ಎಂ ಕಲಬುರ್ಗಿಯವರು ಸಂಪಾದಿಸಿರತಕ್ಕಂಥ ಕೃತಿಯಲ್ಲಿ ಈ 2 ಶಾಸನಗಳ ಪೂರ್ಣಪಾಠ ಇದೆ, ನೀವು ಅದನ್ನು ಗಮನಿಸಬಹುದು. ಈಗ ಕಮಿಂಗ್ ಬ್ಯಾಕ್ ಟು ಈಗ ನಾವೆಲ್ಲ ದಾಖಲೆಗಳು ಸಿಕ್ಕಿದೆ, ಅದರಲ್ಲಿ ಏನೇನಂತ ಇದೆ. ವಿ ಆರ್ ರೆಡಿ ಟು ಗಿವ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ಮಿಸ್ಟರ್ ಬಸವಣ್ಣ, ವಿಶ್ವಗುರುದ ಬಸವಣ್ಣ. ನಾವು ಅವರಿಗೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಡೋಣ. ಹರಿಹರ ನರಗಳೆಯಲ್ಲಿ ಆತ ಪರಮಶಿವಭಕ್ತ ವಿಪ್ರನ ಮಗ ಬಸವ ಎಂದಿರುವುದು ಯಾಕಪ್ಪ ಅಂದರೆ ನಿಮ್ಗೆ ಹೇಳಿದೆ, ಆತ ಅವನ ಮೆಂಟಾಲಿಟಿ, ಆತನ ಸೈಕಾಲಜಿಯನ್ನು ನೋಡಬೇಕು. ಯಾಕಂದರೆ ಆತ ಕರ್ಣಿಕ ಆಗಿದ್ದ ಅಂತ ಅವನು ಕರ್ಣಿಕ ಆಗಿದ್ದ, ಅವನು ಕೆಲಸ ಬಿಟ್ಟ ಅಂತ ಇವನು ಕೆಲಸ ಬಿಟ್ಟ, ಅವನು ಅಳಿಯನ್ನು ತಯಾರು ಮಾಡಿದಂಥ ಈತನೂ ಅವನ ಅಳಿಯನ್ನು ತಯಾರು ಮಾಡಿದ್ದ, ಅವನು ವಚನಗಳನ್ನು ಬರೆದ ಅಂತ ಈತ ರಗಳೆಗಳನ್ನು ಬರೆದ. ಹೀಗೆ ಆವಾಹಿಸಿಕೊಂಡಿರ್ತಕ್ಕಂಥವನ ಮೆಂಟಾಲಿಟಿ ಏನಿರುತ್ತೆ ಅಂದರೆ, ನನ್ನ ಆದರ್ಶ ದೈವ, ನನ್ನ ಆದರ್ಶ ಪುರುಷ, ನನ್ನ ರೋಲ್ ಮಾಡೆಲ್ ಮಿಸ್ಟರ್ ಬಸವಣ್ಣ ಒಂದು ಉನ್ನತ ಜಾತಿಯವನಾಗಿರಬೇಕು, ಅಂದರೆ ಆತ ಬ್ರಾಹ್ಮಣನಾಗಿರಬೇಕು. ಅಂತಹ ಉನ್ನತ ಜಾತಿಯ ಬ್ರಾಹ್ಮಣ ವೀರಶೈವಕ್ಕೆ ಬಂದ ಅಂದರೆ ವೀರಶೈವವು ಎಷ್ಟೊಂದು ಅತ್ಯುನ್ನತ ಧರ್ಮ ಅನ್ನೋದನ್ನು ನಿರೂಪಿಸಲಿಕ್ಕೆ ಆತ ಈ ಪೌರಾಣಿಕದಲ್ಲಿ ಪರಮಶಿವಭಕ್ತ ವಿಪ್ರನ ಮಗ ಬಸವ ಎಂದಿರತಕ್ಕಂಥದ್ದು ಸಹಜ, ಅತ್ಯಂತ ಸಹಜ. ಹಾಗಾಗಿ ಈ ಎಲ್ಲ ರಗಳೆಗೂ ಮತ್ತು ಉಳಿದ ಶಾಸನ ಸಾಕ್ಷಿಗಳಲ್ಲೂ ಬಸವ, ಬಸವಣ್ಣ, ಬಸವಿದೇವ, ಸಂಗನ ಬಸವ, ದಂಡಾಯಕ, ಜಂಗಮ ಪುರುಷ, ವೀರಮಾಹೇಶ್ವರ ಎನ್ನುವ ಎಲ್ಲ ಸಾಕ್ಷಿಗಳು ಇರುವ ಕಾರಣ ಬಸವಣ್ಣನನ್ನು ಖಚಿತವಾಗಿ ಒಬ್ಬ ಜಂಗಮ ಪುರುಷ, ಕಾಳಾಮುಖ ವೀರಶೈವ ಲಿಂಗಾಯತ ಜಂಗಮ ಪುರುಷ ಎನ್ನಬಹುದು. ಕಾಳಾಮುಖ ವೀರಶೈವ ಲಿಂಗಾಯತ ಎನ್ನುವುದು ಮೂಲಂಗಿ ಪ್ಯಾಂಟು, ಬೆಲ್ ಬಟನ್ ಪ್ಯಾಂಟು, ಈಗ ಮತ್ತೆ ನ್ಯಾರೋ ಕಟ್ ಪ್ಯಾಂಟು, ಈಗೇನು ಬಂದಿದ್ದರೆ ಪ್ಯಾಂಟಿನ ಹೊಸ ಫ್ಯಾಷನ್ನಿನ ರೂಪಾಂತರ ಅಷ್ಟೇ. ಇದನ್ನೇ ಪಾಲ್ಕುರ್ಗಿಯ ಸೋಮನಾಥನ ಚಾತುರ್ವೇದ ಸಾರಮ್ನಲ್ಲಿ ವೀರಶೈವ ಎಂದಿದ್ದು ಬಸವ ಪುರಾಣಂನಲ್ಲಿ ಅದಕ್ಕೆ ಡೀಪರ್ ಮೀನಿಂಗ್ ಕೊಟ್ಟಿದ್ದಾನೆ ಅಂತ ಅವನ ಬಗ್ಗೆ ಸಂಶೋಧನೆ ಮಾಡಿದವರು ಹೇಳಿದ್ದಾರೆ. ಅದ್ರ ಬಗ್ಗೆ ನೀವು ನನ್ನ ಪುಟದಿಂದ ಪುಟಕ್ಕೆ ರದ್ದಾಗುವ ಕಲಬುರ್ಗಿಯವರ ಕುರಿತಾದ ವಿಡಿಯೋದಲ್ಲಿ ನೋಡ್ಬೋದು. ಒಟ್ಟಾರೆ ಅರ್ಜುನವಾಡದ ಶಿಲಾಶಾಸನ 1260ನೇ ಇಸವಿಯದಾದರೆ ಮುನವಳ್ಳಿ ಶಾಸನ 1252 ಇಸವಿಯದಾಗಿದೆ. ಹಾಗಾಗಿ ಈ ಎರಡೂ ಶಾಸನಗಳು ಒಬ್ಬ ವ್ಯಕ್ತಿಯದೇ ಕುರಿತು ಅಂತ ನಾವು ಸತ್ಯವಾಗಲೂ ಹೇಳಬಹುದು. ಆದರೆ ಇದನ್ನು ಒಬ್ಬ ಸಂಶೋಧಕ ಎಚ್ ದೇವೀರಪ್ಪ ಅನ್ನೋರು ಅವರಿಗೆ ಬಸವಣ್ಣ ಒಬ್ಬ ಜಂಗಮ ಪುರುಷ ಅಂದರೆ, ಜಂಗಮರು ಅಂದರೆ ಬಡಜಂಗಮರು, ಪೂಜಾರಿಗಳು, ಇಂಥವನು ನಮ್ಮ ಅತ್ಯುನ್ನತ ನಾಯಕನಾಗಿರಲು ಸಾಧ್ಯವೇ ಅಂದರೆ ಹರಿಹರ ನಂತರ ಇವರು ಆವಾಹಿಸಿಕೊಂಡು ಬಿಟ್ಟಿದ್ದಾರೆ. ಬಸವಣ್ಣ ಅಂದರೆ 10 ತಲೆಗಳ, 25 ಕೈಗಳ, 45 ಕಾಲುಗಳ ಒಂದು ವಿಚಿತ್ರ ರೂಪ ಅಂತ ಇವರು ಆವಾಹಿಸಿಕೊಂಡಿರೋದ್ರಿಂದ ಇವರಿಗೆ ಇವನೊಬ್ಬ ಬಡಜಂಗಮ ಆಗಿದ್ದ ಅನ್ನೋದು ಛ ಅಂತ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಇವರು ಜಂಗಮ ಆಗಿರಲು ಸಾಧ್ಯವೇ ಇಲ್ಲ, ಇದು ಈ ಶಾಸನ ಕೂಟ ಶಾಸನ ಅಂತ ಅರ್ಜುನವಾಡ ಶಿಲಾಶಾಸನವನ್ನು ಕರೆದು ಬಿಟ್ಟಿದ್ದಾರೆ. ಆದರೆ ಬಸವಣ್ಣನನ್ನು ಕಾಲ್ಪನಿಕ ವ್ಯಕ್ತಿತ್ವದಿಂದ ನಿಜರೂಪದ ವ್ಯಕ್ತಿ ಅನ್ನಲು ಇವರೇನು ಕೂಟಶಾಸನ ಅಂತ ಹೇಳಿದರೆ ಈ ಕೂಟಶಾಸನ ಬಿಟ್ಟರೆ ಇನ್ಯಾವ
ಮಾಟ ಶಾಸನವೂ ಇಲ್ಲ. ಆತ ವಚನವನ್ನು ಬರೆದಿದ್ದ, ಕಲ್ಯಾಣ ಕ್ರಾಂತಿಯನ್ನು ಮಾಡಿದ್ದ, ಆತ ಇವರು ಹೇಳ್ತಾರೆ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದ. ಇವನ್ನೆಲ್ಲ ಹೇಳಲಿಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಇರುವುದು ಸೃಜನಶೀಲ ಕಾದಂಬರಿ ರೂಪದ ಶೂನ್ಯ ಸಂಪಾದನೆ ಎಂಬ ಗ್ರಂಥ ಮತ್ತು ಒಂದೇ ಒಂದು 12ನೇ ಶತಮಾನಕ್ಕೆ ಸಂಬಂಧಪಟ್ಟ ವಚನದ ತಾಳೆಗರಿಯೂ ಇಲ್ಲ. ಇರುವುದೆಲ್ಲವೂ 15ನೇ ಶತಮಾನದ ಕೊನೆಯಿಂದ ಸಿಕ್ಕಂಥ ತಾಳೆಗರಿಗಳು. ಅವು 3 ಶತಮಾನಗಳಲ್ಲಿ ಏನೇನೇನೇನು ಕಲಸು ಮೇಲುಗುರಾಗಿದವೋ ಗೊತ್ತಿಲ್ಲ. ಹಾಗಾಗಿ ಈಗಿನ ವಚನಕಾರ ಲಿಂಗಾಹತಿಗಳು ಅಂತ ನಾವೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಅದರಲ್ಲಿ ವೀರಶೈವ ಪದವನ್ನು ತುರುಕಲಾಗಿದೆ ಅಂತಾರೆ. ಮತ್ತು ಲಿಂಗಾಯತ ಪದನೇ ಅದರಲ್ಲಿಲ್ಲ, ಅದನ್ಯಾಕೆ ಮತ್ತೆ 3ರಲ್ಲಿ ಉಳಿಸಿದ್ದಾರೆ 3-4 ವಚನಗಳಲ್ಲಿ. ಇದೆಲ್ಲದು ಡಿಬೇಟಬಲ್ ಆ್ಯಂಡ್ ಇಟ್ ಈಸ್ ಆಲ್ ಅನ್ಸೈಂಟಿಫಿಕ್. ಸೊ ಹಾಗಾಗಿ ಬಸವಣ್ಣನ ಕುರಿತು ಸೈಂಟಿಫಿಕ್ ಆಗಿ ಸಿಗತಕ್ಕಂಥದ್ದು ವೀರಶೈವ ಎಂತಕ್ಕಂಥ ಪದವಿರ ಶಿಲಾಶಾಸನಗಳಿದ್ದಾವೆ. ಲಿಂಗಾಯತ ಅನ್ನೋದಕ್ಕೆ 0 ಇದೆ, ಶೂನ್ಯ. ಅದಕ್ಕೆ ಅವರೆಲ್ಲ ಶೂನ್ಯ ಸಂಪಾದನೆ ಅಂತಕ್ಕಂಥ ಒಂದು ಸೃಜನಶೀಲ ಸಂಕಥನಕ್ಕೆ ಜೋತು ಬಿದ್ದಿದ್ದಾರೆ ಅಂತ ಹೇಳ್ತಾ, ಡೇವಿಡ್ ಲೊರೆಂಜನ್ ಅವನ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಯಾಕೆಂದರೆ ಶಿವಮೊಗ್ಗ, ಬೆಳಗಾವಿ, ಬಳ್ಳಾರಿ, ಬಿಜಾಪುರ, ಧಾರವಾಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಕೋಲಾರ, ತುಮಕೂರು, ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ 11, 12ನೇ ಶತಮಾನದ ಕಾಳಾಮುಖ ದೇವಸ್ಥಾನಗಳನ್ನು ಆತ ದಾಖಲೆ ಮಾಡಿ ಅದರಲ್ಲಿರ್ತಕ್ಕಂಥ ಶಿಲಾಶಾಸನಗಳನ್ನು ದಾಖಲಿಸಿ ದ ಕಾಪಾಲಿಕಾಸ್ ಆ್ಯಂಡ್ ಕಾಳಾಮುಖಾಸ್ 2 ಲಾಸ್ಟ್ ಶೈವೈಟ್ ಸೆಕ್ಟ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅದರ ಬಗ್ಗೆ 218ರಿಂದ 245ರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕಾಳಾಮುಖರ ಶಾಸನಗಳ ಬಗ್ಗೆ ನೀವು ನೋಡಬಹುದು. ಇಷ್ಟನ್ನು ಹೇಳ್ತಾ ಈಗ ಬಸವಣ್ಣನಿಗೆ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ನಮಗೆ ಎಲ್ಲ ಪೂರಕ ದಾಖಲೆಗಳು ಸಿಕ್ಕಿವೆ. ಈ ದಾಖಲೆಗಳ ಪ್ರಕಾರ ಬಸವಣ್ಣನು ಓರ್ವ ಕಾಳಾಮುಖ ವೀರಶೈವ ಜಂಗಮ ಪುರುಷ ಅಂತ ನಾವು ಸ್ಟ್ಯಾಂಪ್ ಒತ್ತಿ ಸರ್ಟಿಫಿಕೇಟನ್ನು ಕೊಡಬಹುದು. ನಿಮಗೆಲ್ಲರಿಗೂ ಇಂತಹ ಅಪ್ರತಿಮ ಬಸವ ಬೆಳಕು, ಬಸವಣ್ಣನ ಜ್ಞಾನ, ವೀರಶೈವ ಸುಜ್ಞಾನ ನಿಮ್ಮದಾಗಲಿ. ಲಿಂಗಾಯತವೂ ನಮ್ಮದೇ, ವೀರಶೈವವೂ ನಮ್ಮದೇ. ಆದರೆ ಕಲಬುರ್ಗಿ ಪ್ರಣೀತ ಲಿಂಗಾಹತರು ನಾವಲ್ಲ ಅನ್ನುವುದು ನೀವೆಲ್ಲರೂ ಮನನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಸವಣ್ಣನ ಜಾತಿ ಸರ್ಟಿಫಿಕೇಟನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಿ. ನಮಸ್ತೆ.